ಸ್ನೇಹಿತರೆ, ಸುಖಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಶು, ಚಿನಿ, ಇವತ್ತಿನ ಟಾಪಿಕ್ ಅಲ್ಲಿ ನನಗೆ ತುಂಬಾ ಜನ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರತಿ ಸಲ ನಾವೇ ಯಾಕೆ ಸೋಲ್ಬೇಕು, ಹಾಗೇನೆ ಪ್ರತಿ ಸಲ ಕೂಡ ನಾವೇ ಯಾಕೆ ಅಡ್ಜಸ್ಟ್ ಆಗಬೇಕು, ಪ್ರತಿ ಸಲ ನಾನೇ ಯಾಕೆ ಫೋನ್ ಮಾಡಬೇಕು, ಹಾಗೇನೆ ಪ್ರತಿ ಸಲನೂ ಕೂಡ ನಂದೇನು ತಪ್ಪಿಲ್ಲದೆ ಇದ್ರೂ ಕೂಡ ಅವ್ರದ್ದೇ ತಪ್ಪಿದ್ರು ಕೂಡ ನಾನೇ ಯಾಕೆ ತಲೆ ಬಾಗಬೇಕು, ನಾನೇ ಯಾಕೆ ಸೋಲ್ಬೇಕು ಅಂತ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಇವರಿಗೆಲ್ಲ ನೀನು ಸಮಾಧಾನ ಹೇಳೋದಾದ್ರೆ ಯಾವ ರೀತಿಯಲ್ಲಿ ಹೇಳ್ತೀಯ? ಈಗ ಚಿನಿ, ನೀ ಕೇಳೋ ಪ್ರಶ್ನೆನಲ್ಲೇ ಉತ್ತರ ಇದೆ ನೋಡಿ. ಅದೇ ಬ್ಯೂಟಿ ಅಂದ್ರೆ, ನಮ್ಮ ಹೃದಯದಿಂದ ನಮಗೆ ಗೊತ್ತು ನಮಗೆಲ್ಲರೂ ಬೇಕು ಅಂತ. ಆದ್ರೆ ನಾನೇ ಯಾಕೆ ಮಾಡ್ಲಿ, ಮೊದಲು ನಾನೇ ಯಾಕೆ ಅಂತ ಬರ್ತಾ ಇದೆಯಲ್ಲ, ಅದೇ ಆ ಸಣ್ಣ ಅಹಂಭಾವ. ಈ ಸಣ್ಣ ಅಹಂಭಾವ ಏನ್ ಮಾಡ್ತಾ ಇದೆ, ಸಂಬಂಧಕ್ಕೆ ಕತ್ತರಿ ಹಾಕಕ್ಕೆ ಬರ್ತಾ ಇದೆ. ಖಂಡಿತವಾಗಿ ಅಲ್ಲೊಂದು ಕೆಟ್ಟ ಘಟನೆ ನಡೆದಿದೆ, ಆ ಮನಸ್ಸಿನ ಮಧ್ಯೆ, ಎರಡು ಮನಸ್ಸುಗಳ ಮಧ್ಯೆ ಒಂದು ಅಹಿತಕರವಾದ ಘಟನೆ ನಡೆದಿದೆ, ಒಂದು ಬಿರುಕು ಉಂಟಾಗಿದೆ. ಆದ್ರೆ ಏನಾಗಿದೆ ಅಂದ್ರೆ, ಈ ಮಧ್ಯದಲ್ಲಿ ಈ ಅಹಂಭಾವಗಳು ಏನ್ ಮಾಡುತ್ತೆ, ಅಥವಾ ಈಗೋ ಅಂತ ಏನ್ ಹೇಳ್ತೀವಲ್ಲ, ನಾನು ಯಾಕೆ ಮೊದಲನೇ ಹೆಜ್ಜೆ ಇಡ್ಲಿ ಅಂತ ಹೇಳುತ್ತೆ. ಈಗ ನಾವೇನ್ ಮಾಡ್ಬೇಕಾಗಿದೆ, ಅದ್ರ ಬದಲು ನಾನು ಯಾಕೆ ಮಾಡ್ತೀನಿ ಅಂದ್ರೆ, ನನಗೆ ಸಂಬಂಧ ಬೇಕು. ನಾನು ಈ ಒಂದು ಜೀವನ, ಒಂದೇ ಜೀವನ ಇರೋದು ನನಗೆ, ಎಷ್ಟು ದಿವಸ ಇರ್ತೀವಿ ಅಂತಲೂ ಗೊತ್ತಿಲ್ಲ. ನಾನು ಶಾಂತಿಯಿಂದ ಇರಬೇಕು, ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕು. ಅದಕ್ಕೋಸ್ಕರ ನಾನು ಮೊದಲು ಫೋನ್ ಮಾಡ್ತೀನಿ. ನಾನು ಇನ್ನೂ ಒಂದೇನಂದ್ರೆ, ನಾನು ಮೊದಲು ಫೋನ್ ಮಾಡೋಷ್ಟು ನನಗೆ ಸ್ಟ್ರೆಂತ್ ಇದೆ, ಐ ಆಮ್ ಸ್ಟ್ರಾಂಗ್. ನೀವು ಫಸ್ಟ್ ಫೋನ್ ಮಾಡ್ತಿದ್ರೆ ನೀನು ಸ್ಟ್ರಾಂಗ್ ಇದೆಯಾ ಅಂತ, ನೀನು ವೀಕ್ ಇದೆಯಾ ಅಂತಲ್ಲ. ಅದನ್ನು ಒಂದು ಹೆಜ್ಜೆನ ಸಂಬಂಧ ಉಳಿಸ್ಕೊಳಕ್ಕೆ ಒಂದು ಎಕ್ಸ್ಟ್ರಾ ಒಂದು ಹೆಜ್ಜೆ ಇಡೋಷ್ಟು ಸ್ಟ್ರೆಂತ್ ನಿನಗಿದೆ. ಅರ್ಥ ಮಾಡ್ಕೊಳ್ಳಿ. ಅದು ಅವ್ರಿಗೆ ಇಲ್ಲ ಪಾಪ. ಅವ್ರನ್ನ ದೂಷಣೆ ಮಾಡೋದು ಬೇಡ. ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ, ಭಗವಂತ ನನಗೆ ಆ ಸ್ಟ್ರೆಂತ್ ಕೊಟ್ಟಿದ್ದಾನೆ, ಅವ್ರಿಗೆ ಕೊಡ್ಲಿಲ್ಲ. ನಾವು ಕೆಲವೊಂದ್ಸತಿ ನಾವು ತಲೆ ಬಾಗ್ತಾ ಇದೀವಿ. ನಾನು ತಲೆ ಬಾಗ್ತಾ ಇರೋದು ಅವರಿಗೂ ಅಲ್ಲ, ಅವ್ರ ಈಗೋಗೋಸ್ಕರನೂ ಅಲ್ಲ. ನಾನು ಒಳ್ಳೆ ಬದುಕಬೇಕಾಗಿದೆ, ನನಗೆ ಒಳ್ಳೆ ಸಂಬಂಧ ಬೇಕಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಸಂಬಂಧ ಉಳಿಸ್ಕೊಳ್ಳೋದು, ಒಬ್ರಿಗೆ ನೆಕ್ಸ್ಟ್ ಹೆಜ್ಜೆ ಒಂದು ಹೆಜ್ಜೆ ನಾವು ಮುಂದೆ ಇಡೋದು, ಅದು ನಮ್ಮ ವೀಕ್ನೆಸ್ ಅಲ್ಲ, ಅದು ನಮ್ಮ ಸ್ಟ್ರೆಂತ್. ನಾವು ಅಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಾ, ನನ್ನ ಅಹಂಭಾವ, ನನ್ನ ಈಗೋ ಅಡ್ಡ ಬರ್ತಾ ಇದೆ. ಖಂಡಿತವಾಗಿ ನಾನೇ ಯಾಕೆ ಮಾಡ್ಲಿ ಅಂತ ಅಡ್ಡ ಬರ್ತಾ ಇದೆಯಲ್ಲ, ಅದು ನಂದೇ ಈಗೋ. ಅದನ್ನ ನಾನು ಪಕ್ಕಕ್ಕಿಟ್ಟು, ಅದಲ್ಲ ನನಗೆ ನನ್ನ ಈಗೋ ಇಂಪಾರ್ಟೆಂಟ್ ಅಲ್ಲ, ನನಗೆ ಆ ಸಂಬಂಧ ಇಂಪಾರ್ಟೆಂಟ್. ನಾವು ಒಂದು ಹೆಜ್ಜೆ ಇಡ್ತೇವೆ ನೋಡಿ, ನಮಗೆ ಎಷ್ಟು ಸ್ಟ್ರೆಂತ್ ಇದೆ, ಭಗವಂತ ಎಷ್ಟು ಸ್ಟ್ರೆಂತ್ ಕೊಟ್ಟಿದ್ದಾನೆ. ಇದು ನನ್ನ ಶಕ್ತಿ, ಇದು ನನ್ನ ಸಂಸ್ಕಾರ. ಅದನ್ನ ನಾವು ಕಳ್ಕೊಳ್ಳೋದು ಬೇಡ. ಅಂದ್ರೆ ಇಲ್ಲಿ ನಾವು ಸಂಬಂಧನ ನಾವು ಉಳಿಸ್ಕೋಬಾರ್ದು ಅನ್ನೋದು ನಮ್ಮ ಕೈಯಲ್ಲಿದ್ರೆ ಮಾತ್ರ ನಾವು ಆ ಒಂದು ಡಿಸಿಷನ್ನಿಗೆ ಹೋಗ್ತೀವಿ. ನಮ್ಮ ಅಹಂಭಾವನ ಬಿಟ್ಬಿಟ್ಟು ನಾವು ಅವ್ರನ್ನ ಕ್ಷಮಿಸ್ಬಿಟ್ಟು ಓಕೆ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದಾಗಬೇಕು ಅಂತ ಹೇಳ್ತಾ ಇದೆಯಲ್ವಾ? ಹೌದು. ಈಗ ಏನಂದ್ರೆ, ನೀನು ಯಾವುದೇ ವ್ಯಕ್ತಿ ಜೊತೆ ಇರಲಿ, ಆಯ್ತಾ, ಖಂಡಿತವಾಗಿ ನಮ್ಮ ಸುತ್ತಮುತ್ತ ಯಾರು ಭಗವಾನ್ ಬುದ್ಧ ಇಲ್ಲ ಅಲ್ವಾ? ಎಲ್ಲ ಜ್ಞಾನೋದಯ ಆಗಿರೋಂಥ, ಎಲ್ಲ ಸಂದರ್ಭ ಸರಿಯಾಗಿ ವರ್ತಿಸುವಂತ ಯಾರು ಇಲ್ಲ, ನಾನು ಇಲ್ಲ. ಹೌದ್ ತಾನೆ? ಹಾಗಾಗಿ ಎಲ್ಲರೂ ಒಂದಷ್ಟು ಕೆಲವೊಂದು ತಪ್ಪುಗಳನ್ನು ಮಾತಾಡೋದಾಗ್ಲಿ, ತಪ್ಪಾಗಿ ಮಾತಾಡೋದಾಗ್ಲಿ, ವರ್ತಿಸೋದೆಲ್ಲ ಮಾಡೇ ಮಾಡ್ತಾರೆ. ಅದು ಎಷ್ಟೇ ಒಳ್ಳೆ ಸಂಬಂಧ ಆಗಿದ್ರು ಅದ್ರ ಮಧ್ಯೆ ಅಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರೋದು, ಜಗಳ ಬರೋದು, ಇವೆಲ್ಲ ನಡೆಯುತ್ತೆ. ಹಾಗಾದ್ರೆ ಒಂದೊಂದು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಕ್ಕೂ, ಒಂದೊಂದು ಸಣ್ಣ ಸಣ್ಣ ಜಗಳಕ್ಕೂ ನೀವು ದೂರ ಆಗ್ತಾ ಹೋದ್ರೆ ಕೆಲವೇ ದಿನದ ನೀವು ಯಾರು ಇರಲ್ಲ. ಅದೇ ನೀನು ಮೊದಲೇ ಹೇಳ್ದಂಗೆ ನಾವಿರೋದು 4 ದಿವಸ. 4 ದಿನ. ಆ 4 ದಿನಕ್ಕೋಸ್ಕರ ಅವ್ರ ಜೊತೆ ಮಾತಾಡದೆ, ಇವ್ರ ಜೊತೆ ಮಾತಾಡದೆ, ನಂದೇ ಈಗೋದಲ್ಲಿ ನಾನು ಬದುಕ್ತಾ ಇದ್ರೆ ಸೊ ಏನೇನ್ ಸಾಧಿಸ್ತೀವಿ ನಾವು? ಅದಕ್ಕೆ ಗೊತ್ತಾ, ನಾವು ಆಧ್ಯಾತ್ಮದಲ್ಲಿ ಹೇಳೋದು, ಮೊದಲಿಗೆ ತರ್ಕವನ್ನು ಬಿಡಬೇಕು ಅಂತ. ತರ್ಕ ಅಂದ್ರೆ ಗೊತ್ತಾ, ಈಗ ನೀನ್ ಹೇಳ್ದಲ್ಲ, ಅವ್ರ ಜೊತೆ ಮಾತಾಡಬಾರ್ದಾ, ಇವರಿಂದ ನೀವು ಒಳ್ಳೇದಾ ಇಲ್ವಾ, ಇದಕ್ಕೆ ನಾವು ತರ್ಕ ಅಂತೀವಿ. ಅಥವಾ ಇನ್ನು ಸರಳವಾಗಿ ಲೆಕ್ಕಾಚಾರ ಅಂತ. ಎಲ್ಲದರಲ್ಲೂ ಲೆಕ್ಕಾಚಾರ. ಈ ಲೆಕ್ಕಾಚಾರನ ನೀವು ಸಂಬಂಧದ ತಂದ್ರೆ ಆ ಸಂಬಂಧ ಬ್ಯೂಟಿಯನ್ನ ಕಳ್ಕೊಳ್ಳುತ್ತೆ. ಈಗ ನೀವು ಫ್ರೆಂಡ್ಶಿಪ್ ಮಾಡ್ತೀರ, ಕೆಲವು ಫ್ರೆಂಡ್ಶಿಪ್ ಮಾಡ್ತಾರೆ, ಅವರು ವೀಕ್ ಇರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಯಾರಾದ್ರೂ ಪವರ್ ಅಲ್ಲಿ, ಮನಿಯಲ್ಲಿ, ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದಾರೆ ಅಂದ್ರೆ ಅವ್ರದ್ರು ಫ್ರೆಂಡ್ಶಿಪ್ ಮಾಡ್ಬಿಡ್ತಾರೆ. ಅದರ್ಥ ಏನವರು ಲೆಕ್ಕಾಚಾರದ ಸಂಬಂಧ ಅದು. ಈಗ ಯಾರೊಬ್ಬ ಪೊಲಿಟಿಕಲ್ ಲೀಡರ್ ಇದ್ದಾನೆ ಅಂದ್ರೆ ಅವನ ಸುತ್ತ ಒಂದಷ್ಟು ಜನ ಇರ್ತಾರೆ, ಅವ್ರು ವೀಕ್ ಇರ್ತಾರೆ, ಅವನ ಹತ್ರ ಪವರ್ ಇದೆ, ಅವನ ಹತ್ರ ಮನಿ ಇದೆ, ಅದಕ್ಕೋಸ್ಕರ ಇರೋದವರು. ಅದು ಲೆಕ್ಕಾಚಾರದ ಸಂಬಂಧಗಳು. ನೀವು ಲೆಕ್ಕಾಚಾರ ಸಂಬಂಧಗಳನ್ನು ಮಾಡಿದಾಗ ಅದು ಉಳ್ಕೊಳಲ್ಲ. ಸೊ ಹಾಗಾಗಿ ಈ ಸಂಬಂಧದಲ್ಲಿ ಏನ್ ಮಾಡಬೇಕಾಗಿದೆ, ಈ ತರ್ಕವನ್ನ, ಈ ಲೆಕ್ಕಾಚಾರವನ್ನ, ನನಗೇನ್ ಸಿಗುತ್ತೆ, ಅವ್ರಿಗೇನ್ ಸಿಗುತ್ತೆ, ನಾನೇನ್ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕಾ, ಇದು ಹೇಳ್ಕೊಡ್ಬಾರ್ದ, ಈ ತರ ಒಂದು ಲೆಕ್ಕಾಚಾರಗಳನ್ನು ಬದಿಗಿಟ್ರೆ ಮಾತ್ರ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಸಿಗುತ್ತೆ ನಮಗೆ. ಈಗ ನಮಗೆಲ್ಲ ಕೆಲವರು ಬೆಸ್ಟ್ ಫ್ರೆಂಡ್ ಅಂತ ಕೆಲವ್ರನ್ನ ಹೇಳ್ತೀವಿ.
ಆಯ್ತಾ ನಾವು ಯಾವತ್ತೂ ಮರೆಯೋದಿಲ್ಲ. ಆಯ್ತಾ ನಿಮ್ ಬೆಸ್ಟ್ ಫ್ರೆಂಡ್ ನಿಮ್ಗೆ ಮರ್ಯಾದೆ ಕೊಡ್ತಾರಾ? ಕೊಡಲ್ಲ. ಅಲ್ವಾ? ಸೊ ಅಲ್ಲಿ ನೋಡಿ, ಅದು ಮರ್ಯಾದೆ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಎರಡು ಹೃದಯಗಳು ಕನೆಕ್ಟ್ ಆಗಿರೋದ್ರಿಂದ ನೀವು ಬೇಕಾದ್ರೆ 1 ವರ್ಷ ಅಲ್ಲ 5 ವರ್ಷ ಮಾತಾಡ್ಸೇ ಇಲ್ಲ ಅನ್ಕೊಳ್ಳೋಣ, ಈಗ ಫೋನ್ ಮಾಡಿದ್ರೆ ಸೇಮ್ ಕನೆಕ್ಷನ್ ಬರಲ್ವಾ? ಬರುತ್ತೆ. ನಮ್ಮ ಬೆಸ್ಟ್ ಫ್ರೆಂಡ್ಸ್ ಗಳ ಜೊತೆ ಮಾತ್ರ ಖಂಡಿತ ಬರುತ್ತೆ. ಏನೇ ಮತ್ತೆ ಹೇಗಿದೆಯೇ ಅಂತಾನೆ ಶುರು ಮಾಡ್ತೀವಿ. ಒಂದ್ ನಿಮಿಷದಲ್ಲಿ ಮತ್ತೆ ಅದೇ ಕನೆಕ್ಷನ್ ಬಂದ್ಬಿಡ್ತೀವಿ. ಅದರರ್ಥ ಏನಂದ್ರೆ ಅಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲ, ಕೇವಲ ಪ್ರೇಮ ಮಾತ್ರ ಇದೆ. ಈ ರೀತಿಯ ಸಂಬಂಧಗಳನ್ನ ಎಷ್ಟು ಸೃಷ್ಟಿ ಮಾಡ್ಕೊಳ್ತೀವಿ, ಅವು ಯಾವಾಗೂ ಅದೇ ತರ ಇರ್ತವೆ. ಹೌದಲ್ವಾ? ಇವನ್ ನಾವು 1 ವರ್ಷ ನಮ್ದು ಕಾಲೇಜ್ ಡೇಸ್ ಎಲ್ಲ ಮುಗಿದಾದ್ಮೇಲೆ ಮದುವೆ ಮಾಡ್ಕೊಂಡು ಈ ಕಡೆ ಬಂದ್ರು, ಈವನ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕಾವ್ಯ ಜ್ಯೋತಿಯಿಂದ ನಿಂಗೆ ಗೊತ್ತಿದೆ, ನಾವು ಆಲ್ಮೋಸ್ಟ್ ಒಂದು 5 years ಇಂದ ಏನೋ ಅಪರೂಪಕ್ಕೆ ಯಾವಾಗಾರೋ ಮಾತಾಡ್ತೀವಿ. ಆದ್ರೂ ನಮ್ 3 ಜನಕ್ಕೂ ಇರೋ ಕನೆಕ್ಷನ್ಸ್ ಇದೆಯಲ್ಲ ಶೋ ವಂಡರ್ಫುಲ್. ಈವನ್ ಈಗ್ಲೂ ಖುಷಿ ಆಗುತ್ತೆ ಅವ್ರು ನೆನ್ಸ್ಕೊಂಡ್ರೆ. ಅಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲ, ಅಂದ್ರೆ ಒಂದು ಶುದ್ಧ ಸ್ನೇಹ ಅಥವಾ ಪ್ರೀತಿ ಅಂತ ಹೇಳ್ಬೋದು ಇದನ್ನ. ನಿಜ ಖುಷಿ ಆಗತ್ತೆ. ಈ ತರ ಒಂದು ಫಾರ್ ಎಕ್ಸಾಂಪಲ್ ನಮ್ದೆಲ್ಲ ವಿಷಯ ತಗೊಂಡ್ರೆ, ನಾವ್ ಯಾವತ್ತು ಅವ್ರು ಕಾಲ್ ಮಾಡ್ಲಿ ಇವ್ರು ಕಾಲ್ ಮಾಡ್ಲಿ ಅಂತ ಕಾದಿಲ್ಲ, ಆಯ್ತಾ? ಅವಳಿಗೆ ಟೈಮ್ ಆದಾಗ ಅವ್ರು ಮಾಡ್ತಾರೆ, ನಮಗ್ ಟೈಮ್ ಆದಾಗ ನಾವು ಮಾಡ್ತೀವಿ. ಆದ್ರೆ ಮಾಡೋ ಟೈಮಿಂಗ್ ಇದೆಯಲ್ಲ, ಅದು 1 ವರ್ಷ 2 ವರ್ಷನೇ ಜಾರಿ ಇರುತ್ತೆ ಅನ್ಕೋ. ಆದ್ರೆ ನಮ್ಮಲ್ಲಿರುವಂತ ಮನಸ್ಥಿತಿ ಆಗಿರ್ಬೋದು ಅಥವಾ ನಾವು ಮಾತಾಡುವಂತ ರೀತಿ ಆಗಿರ್ಬೋದು, ಇದ್ರಲ್ಲಿ ಯಾವ ಬದಲಾವಣೆಯನ್ನು ಕೂಡ ಆಗಿಲ್ಲ. ಹೌದು. ಕಾಲ್ ಮಾಡಿದ ತಕ್ಷಣ ಹೇಗಿದ್ಯಾ, ಇಷ್ಟು ದಿನ ಗ್ಯಾಪ್ ಆಗಿತ್ತು ಅಂತ ನೀವು ಒಂದು ಫೀಲಿಂಗ್ ಕೂಡ ಬರಲ್ಲ. ಹೌದು. ಯಾಕೆ? ಅಲ್ಲಿ ಯಾವ ನಿರೀಕ್ಷೆಗಳು ಇಲ್ಲ, ಯಾವ ಲೆಕ್ಕಾಚಾರನೂ ಇಲ್ಲ. ನಾನು ಅವ್ರಿಗೆ ಕೊಡ್ಬೇಕಾಗಿದ್ದೇನಿಲ್ಲ, ಅವರಿಂದ ತಗೊಳ್ಳೋದು ಏನಿಲ್ಲ ಅಲ್ವಾ? ಅದೇ ಹಾಗಾಗಿ ಆ ಥರ ಒಂದು ಸಂಬಂಧಗಳನ್ನು ಸೃಷ್ಟಿ ಮಾಡ್ಕೋಬೇಕಾಗಿದೆ ನಾವು. ಈಗ ನಮ್ಮ ರಕ್ತ ಸಂಬಂಧಿಗಳು, ಸುತ್ತಮುತ್ತ ಇರೋರು, ಜೊತೆ ಕೆಲಸ ಮಾಡೋ ಎಲ್ಲೇ ಆಗಲಿ, ಅಲ್ಲಿ ನಿರೀಕ್ಷೆಗಳಿಲ್ಲದೆ ಇರೋಂತಹ, ಲೆಕ್ಕಾಚಾರ ಇಲ್ಲದೆ ಇರೋಂತಹ ಮನುಷ್ಯ, 2 ಹೃದಯಗಳ ಮಧ್ಯೆ ಒಂದು ಸಂಬಂಧ. ಅಷ್ಟು ಹೌದು, ನೀನು ಹೇಳೋದೆಲ್ಲ ಒಪ್ಕೊಳ್ತೀನಿ. ಆದ್ರೆ ಈ ತರ ಒಂದು ಏನು ರಿಲೇಶನ್ಶಿಪ್, ಈಗ ನಾವು ಫ್ರೆಂಡ್ಸ್ ಬಗ್ಗೆ ಹೇಳಿದ್ವಲ್ಲ, ಆ ತರದ್ದು ಫ್ಯಾಮಿಲಿಯಲ್ಲಿ ಬರೋದಿಲ್ಲ. ಯಾಕೆ? ಫ್ಯಾಮಿಲಿಯಲ್ಲಿ ಸಖತ್ತು ಈಗ ಒಬ್ರಿಂದ ಒಬ್ರಿಗೆ ಸಖತ್ತು, ನಾನು ಯಾಕೆ ಮಾತಾಡಿಸ್ಲಿ, ನಾನು ಯಾಕೆ ಫೋನ್ ಮಾಡ್ಲಿ, ಈ ತರ ವಿಷಯಗಳಿದ್ದಾವಲ್ಲ, ಇದರಿಂದ ಅವರು ಹೊರಗೆ ಬರಲೇಬೇಕು ಅಥವಾ ಅವರು ಅದರಿಂದ ಆಚೆ ಹೋಗ್ಬೇಕು, ಈ ತರ ಎಲ್ಲ ಯೋಚನೆ ಮಾಡಬಾರ್ದು ಅನ್ನೋ ಮನಸ್ಥಿತಿಗೆ ಅವ್ರು ಬರ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಇದನ್ನ ಫ್ರೆಂಡ್ಸ್ ಇಂದಾನೆ ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ? ಈಗ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅನ್ಕೊಂಡ್ರೆ ನಾವಿಬ್ರು ಚೆನ್ನಾಗಿದ್ದೀವಿ, ಅದು ನಮ್ಮ ಸುತ್ತಮುತ್ತ ಬೇರೆ ಯಾರು ಇಲ್ಲ ಈಗ, ಹೌದಾ? ಆದ್ರೆ ಫ್ಯಾಮಿಲಿಲಿ ಏನಾಗುತ್ತೆ, ಇದು ತುಂಬಾ ಕಾಂಪ್ಲಿಕೇಟೆಡ್ ವಿಚಾರ. ತುಂಬಾ ಜನ ಇದ್ದಾರೆ. ಈಗ ಉದಾಹರಣೆ, ನಿನ್ನ ಸಂಬಂಧ ಅನ್ಕೊಂಡ್ರು, ನನ್ನ ಫ್ಯಾಮಿಲಿ ಇದೆ, ನಿನ್ ಫ್ಯಾಮಿಲಿ ಇದೆ. ಅಲ್ಲಿ ಏನಾಗುತ್ತೆ, ನಾವಿಬ್ರು ಚೆನ್ನಾಗಿದ್ರು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ, ನಿಮ್ ಫ್ಯಾಮಿಲಿಯಲ್ಲಿ ಯಾರೋ ಕ್ಲಾಶ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆಯ್ತಾ? ಅದೊಂದು ಸಮಸ್ಯೆ ಆಗುತ್ತೆ. ಅಲ್ಲಿ ಕೊಡೋದು ತಗೊಳ್ಳೋದಿರುತ್ತೆ, ಆಸ್ತಿ ವಿಚಾರಗಳು, ಇದು ಏನೇನೋ ವಿಚಾರಗಳು ಬಂದಿರುತ್ತೆ, ಆಯ್ತಾ? ಹಂಗಾಗಿ ಅದು ನಿಧಾನ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಆದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ, ಕಾನ್ಶಿಯಸ್ ಆಗಿ ಅದು ಕಾಂಪ್ಲಿಕೇಟೆಡ್ ಆಗಿ ಬಿಡಬಾರ್ದು. ಅಂದ್ರೆ ಈ ಒಂದು ಈ ಸಂಬಂಧಗಳು ಅಂತ ಬಂದಾಗ, ಅದು ಫ್ಯಾಮಿಲಿ ಅಂತ ಬಂದಾಗ, ಈ ಆಸ್ತಿ ವಿಚಾರಗಳು ಈ ಥರದೆಲ್ಲ ಬರುತ್ತೆ. ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡದಲೆ ಆ ವ್ಯಕ್ತಿಗೆ ಒಂದು ಮಾತನ್ನು ಕೊಡ್ಬೇಕು ನಾವು. ಏನಾಗುತ್ತೆ ಅಂದ್ರೆ, ಈಗ ನಿನ್ನ ಸಂಬಂಧ ಯಾರೊಬ್ರು ಇದ್ದಾರೆ, ಆಯ್ತಾ? ನೇರ ರಕ್ತ ಸಂಬಂಧ, ಅವ್ರ ಮಕ್ಕಳು, ಅವ್ರ ಗಂಡ ಹೆಂಡತಿ ಯಾರೋ ಇರ್ತಾರೆ, ಅವರೆಲ್ಲ ಒಳ್ಳೆಯವರಾಗಿರ್ತಾರೆ, ನಿನಗೆ ಇವ್ರ ಕಂಡ್ರೆ ಇಷ್ಟ ಇರಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀವಿ, ಅವ್ರನ್ನು ಬಿಟ್ಬಿಡ್ತೀವಿ, ಬಿಟ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ನಾವು ಆ ಎಲ್ಲರನ್ನು ಕೂಡ ಆಯಾ ವ್ಯಕ್ತಿಗಳಾಗಿ ನೋಡೋದು ಟ್ರೈ ಮಾಡಬೇಕು. ಈ ಬೇರೆ ಎಲ್ಲ ತಗೊಳ್ಳೋದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೆ ಈ ಫ್ಯಾಮಿಲಿ ಇನ್ನೊಂದು ಕಾಂಪ್ಲಿಕೇಟೆಡ್ ಏನಾಗುತ್ತೆ ಅಂದ್ರೆ, ಸಾಕಷ್ಟು ಫಂಕ್ಷನ್ಗಳೆಲ್ಲ ನಡೀತಾ ಇರ್ತವೆ. ನಾನ್ ಕರೆದಾಗ ಅವ್ರು ಬರ್ಲಿಲ್ಲ, ಅವ್ರು ಕರೆದಾಗ ನಾನ್ ಬರ್ಲಿಲ್ಲ, ನನಗೆ ಅವ್ರು ಏನ್ ಮಾಡಿದ್ರು, ನಿನಗೆ ಏನ್ ಮಾಡಿದ್ರು, ಮತ್ತೆ ನನಗೆ ಮೊದಲೇ ಹೇಳ್ದಾಗೆ ಅಲ್ಲಿ ಮತ್ತೆ ಏನ್ ಬಂತು, ಲೆಕ್ಕಾಚಾರ ಬಂತು. ಲೆಕ್ಕಾಚಾರಗಳನ್ನು ಸಾಧ್ಯವಾದಷ್ಟು ಬರಲ್ಲ ಅಂತ ಹೇಳ ನಾನು. ಲೆಕ್ಕಾಚಾರಗಳನ್ನ ಸಾಧ್ಯವಾದಷ್ಟು ಪಕ್ಕಕ್ಕೆ ಇಟ್ರೆ ವ್ಯಕ್ತಿಯಾಗಿ ನೋಡೋದಕ್ಕೆ, ಗೌರವಿಸೋಕೆ, ಪ್ರೀತಿಸೋಕೆ ಸಾಧ್ಯ ಆಗುತ್ತೆ. ಚಿನಿ, ಇಂಥ ಸನ್ನಿವೇಶದಲ್ಲಿ ನೀನೇನೇನ್ ಮಾಡ್ತೀಯಾ? ಈ ತರ ಸಿಚುವೇಶನ್ ಅಲ್ಲಿ ನಾನೇನಪ್ಪ ಮಾಡ್ತೀನಿ ಅಂದ್ರೆ, ಮೊದಲನೇದಾಗಿ ನಾನು ಅವರಿಗೆ ಫೋನ್ ಮಾಡಲ್ಲ, ಅವ್ರ ಜೊತೆ ಮಾತಾಡಲ್ಲ, ಇವ್ರನ್ನ ನಾನು ಅಡ್ಜಸ್ಟ್ ಮಾಡ್ಕೊಳಲ್ಲ, ಇಂಥವೆಲ್ಲ ನನ್ನ ಹತ್ರ ಇಲ್ಲ. ಆಯ್ತಾ? ನಾನು ಯಾರಿಗ್ ಬೇಕಾದ್ರೂ ಫೋನ್ ಮಾಡ್ತೀನಿ, ಯಾರ ಜೊತೆನಾದ್ರೂ ಮಾತಾಡ್ತೀನಿ. ನಮ್ಮ ಮತ್ತೆ ಅವ್ರ ಬಗ್ಗೆ ಕಮ್ಯುನಿಕೇಶನ್ ಚೆನ್ನಾಗಿತ್ತು ಅಂದ್ರೆ ನಾನು ಅಲ್ಲಿ ಗ್ಯಾಪ್ ಆಗೋದಿಕ್ಕೆ ಬಿಡೋದಿಲ್ಲ, ಆಯ್ತಾ? ಇವನ್ ಅವ್ರ ಜೊತೆ ಗ್ಯಾಪ್ ಬಿಡಲ್ಲ ಅಂದ್ರೆ ಏನೇನ್ ಮಾಡ್ತೀನಿ? ಬಿಡದಂಗೆ ಗ್ಯಾಪ್ ಬಿಡಲ್ಲ ಅಂದ್ರೆ ಮೀನ್ಸ್ ನಾವ್ ಯಾವಾಗ್ಲೂ ಕನೆಕ್ಟೆಡ್ ಅಲ್ಲ ಇರ್ಬೇಕು ಮೇನ್ ಆಗಿ. ಸೊ ಈಗ ನಾವ್ ಹೇಳೋದಾದ್ರೆ, ಈಗ ನಮ್ಮ ಮನೆಯವ್ರ ಜೊತೆ ನಾವು ಸುಮ್ಮನೆ ಗ್ಯಾಪ್ ಬಿಟ್ಬಿಟ್ರೆ, ಇವಾಗ ನಾವು ಪದೇ ನಮ್ಮ ಅಣ್ಣಂಗೂ, ನಮ್ಮ ಅತ್ತಿಗೆಯವರಿಗೂ, ಇವರಿಗೆಲ್ಲ ನಾನು ಫೋನ್ ಮಾಡಲೇ ಇಲ್ಲ ಅಂದ್ರೆ ಮತ್ತೆ ಯಾವಾಗೋ ಮಾಡ್ತೀವಿ ಅಂದ್ರೆ ಅಲ್ಲಿ ನಮಗೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ.
ಆ ಗ್ಯಾಪ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಗೊತ್ತಾ, ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಲ್ವಾ. ಸೊ ಇಂಥ ಗ್ಯಾಪ್ ಕ್ರಿಯೇಟ್ ಮಾಡೋದನ್ನ ನಾನು ಅವಾಯ್ಡ್ ಮಾಡ್ತೀನಿ ಆದಷ್ಟು. ಗ್ಯಾಪ್ ಕ್ರಿಯೇಟ್ ಆದ್ರೆ ಅವರು ಒಂದು ಅಭಿಪ್ರಾಯಕ್ಕೆ ಬರ್ತಾರೆ, ನಾವು ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡ್ತೇವೆ. ಆ ಗ್ಯಾಪ್ ಕ್ರಿಯೇಟ್ ಆದಾಗ ಮೊದಲು ಬರೋದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟ್. ಯಾಕೆ ಅವ್ರು ನನಗೆ ಫೋನ್ ಮಾಡ್ತಾ ಇಲ್ಲ, ಹೋಗ್ಲಿ ಅವರೇ ನನಗೆ ಫೋನ್ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ಅವ್ರು ವೇಟ್ ಮಾಡ್ತಿರ್ತಾರೆ, ಇಲ್ಲ ನಾನೇ ವೇಟ್ ಮಾಡ್ತಾ ಇರ್ತೀನಿ. ಅಥವಾ ನಮ್ಮ ಅಗತ್ಯ ಇಲ್ವೇನೋ ಅವರಿಗೆ, ನಮ್ಮ ಅಗತ್ಯ ಅವ್ರಿಗೆ ಇಲ್ವೇನೋ. ಇಲ್ಲಿ ಅಗತ್ಯ ಪ್ರಶ್ನೆ ಬರೋದೇ ಇಲ್ಲ ಮೊದಲನೇದಾಗಿ ಫ್ಯಾಮಿಲಿ ಅಂತ ಬಂದಾಗ. ಆಯ್ತಾ, ಇಷ್ಟೇ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಬೋದು. ಒಬ್ರ ಮೇಲಿರುವಂತ ರೆಸ್ಪಾನ್ಸಿಬಿಲಿಟಿ. ಆಯ್ತಾ, ನಾವು ಅವ್ರನ್ನ ಕೇರ್ ಮಾಡ್ಬೇಕು, ಅವರು ನಮ್ಮನ್ನ ಕೇರ್ ಮಾಡ್ಬೇಕು ಅನ್ನ ಇಲ್ಲೂ ಕೂಡ ಲೆಕ್ಕಾಚಾರ ಆಗ್ಬಿಡುತ್ತೆ ಹಂಗ ಯೋಚನೆ ಮಾಡಿದ್ರೆ. ಆಯ್ತಾ, ಕೇರಿಂಗ್ ಇನ್ ದ ಸೆನ್ಸ್ ಲವ್ ಅಂತಾನೆ ಅನ್ಕೊಳ್ಳಿ. ನ್ಯಾಚುರಲ್ ಆಗಿ ಬರ್ಬೇಕು. ನಮಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ಖಂಡಿತ ನಾವು ಮಾಡ್ತೀವಿ, ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದ್ರೆ ಖಂಡಿತ ಅವರಾಗೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಈಗೋ ಆಗಲ್ಲ. ಸೊ ಈ ಗ್ಯಾಪ್ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತ ಅಂದ್ರೆ, ಆಗಾಗ ಹಬ್ಬಗಳು ಅಥವಾ ಫಂಕ್ಷನ್ಸ್ ಈ ತರ ಏನಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ಕೋಬೇಕು ಅಲ್ವಾ. ಸೇರ್ಕೊಂಡಾಗ ನಮ್ಮ ಬಾಂಧವ್ಯಗಳು ಹೆಚ್ಚಾಗುತ್ತೆ. ಸೊ ಅಲ್ಲಿ ಕೂಡ ಇಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳೆಲ್ಲ ನಿಂತೋಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಏನಪ್ಪಾ ಅಂತ ಅಂದ್ರೆ, ಬಿಡಿ ಎಲ್ಲ ಒಂದು ಅಹಂ ಏನಿದೆಯೋ ಬಿಟ್ಬಿಡಿ. ನಾವು ಬರುವಾಗ ಏನು ತಗೋಬರ್ಲಿಲ್ಲ, ಇನ್ನು ಹೋದಾಗ ಕೂಡ ಏನು ತಗೊಂಡೋಗಲ್ಲ. ಅಟ್ಲೀಸ್ಟ್ ನಾವು ಇರೋ ಜನಕ್ಕೆಲ್ಲರಿಗೂ ಪ್ರೀತಿನಾದ್ರೂ ಕೊಟ್ಟೋಗೋಣ. ನಮ್ ಕೈಲಿ ಏನು ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರೀತಿ ಕೊಡ್ಬೋದಾ, ಅದನ್ನ ಕೊಡೋಣ ಅಷ್ಟೇ. ಇಷ್ಟಿಂದ ಮೋಸ್ಟ್ಲಿ ಅರ್ಥ ಆಗಿರುತ್ತೆ. ಸೊ ಯಾರ್ಯಾರು ಪ್ರೀತಿನ ಕಳ್ಕೊಂಡಿದ್ದೀರಾ ಅಥವಾ ಯಾರ್ಯಾರು ನನಗೆ ಅವ್ರು ಮಾಡಿಲ್ಲ ಫೋನು ಅಥವಾ ನಾನೇ ಅಡ್ಜಸ್ಟ್ ಆಗಬೇಕು ಅಂತ ಅನ್ಕೊಂತಿದ್ದೀರೋ ಅಂಥವರಿಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಥವಾ ನಿಮಗೆ ಇದರಿಂದ ಏನಾದರೂ ಜ್ಞಾನೋದಯ ಆಗುತ್ತೆ ಅನ್ನೋದಾದರೆ ಈಗಲೇ ಫೋನ್ ತಗೊಳ್ಳಿ. ನಿಮ್ಮ ಇಷ್ಟ ಆದವರಿಗೆ ನೀವೇ ಫೋನ್ ಮಾಡಿ. ನಾವಿಲ್ಲಿ ಸೋಲ್ತಾ ಇದ್ದೀವಿ ಅಂತ ಅಲ್ಲ, ನಾವು ಸೋಲೋರೆ ಅಥವಾ ನಾವು ಮಾಡ್ತಾ ಇರೋದೇ ನಮ್ಮ ಸ್ಟ್ರೆಂತ್. ಹೌದು, ನಾವು ಸೋತು ಗೆದ್ದೀತಾ ಇದ್ದೀವಿ, ನಾವು ಸೋತು ಗೆಲ್ತಾ ಇದ್ದೀವಿ. ಎಸ್, ನಮ್ಮ ನಾವು ಪಕ್ಕಕ್ಕಿಟ್ಟ ಸಂಬಂಧಗಳನ್ನು ಪಡ್ಕೋತಾ ಇದ್ದೀವಿ. ನಿಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಜೀವನ ಅಷ್ಟು ಸುಂದರವಾಗಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ಇಷ್ಟೇ, ಆದಷ್ಟು ನಮ್ಮ ಕೈಯಿಂದ ಬೇರೆ ಹಣದ ರೂಪದಲ್ಲಾದರೂ ಇನ್ಯಾವುದೋ ರೂಪದಲ್ಲಿ ಸಹಾಯ ಮಾಡೋಕ್ಕಾಗದೇ ಇದ್ರು ಒಂದು ಪ್ರೀತಿ ರೂಪದಲ್ಲಿ ಎಲ್ಲರನ್ನೂ ಒಳ್ಳೇದನ್ನು ಬಯಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಯಾವಾಗಲೂ ಖುಷಿಯಾಗಿ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಅಲ್ವಾ ಅಶೋಕ್? ಹೌದು ಚಿನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಹೇಳಿದ್ನಲ್ಲ, ಈಗಲೂ ಕೂಡ ಆಟ ಸಾಧಿಸ್ತಾ ಇದ್ದಾರೆ ಅಥವಾ ನಾನು ಯಾಕೆ ಮಾಡಲಿ ಅಂತ ಇದ್ದಾರೆ, ನಾನೇ ಫೋನ್ ಮಾಡಲಿ, ನಾನು ಯಾಕೆ ಮಾತಾಡಲಿ, ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಎಲ್ಲ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಾ ಇದ್ರು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋದಿಂದ ನೀವು ಕಲಿತಂತಹ ಒಂದು ಪಾಠನ ಅಥವಾ ನಿಮಗೆ ಅರ್ಥ ಆಗಿರುವಂತಹ ಒಂದು ಮೆಸೇಜನ್ನು ಕೂಡ ನೀವು ಈ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಬರೆದ್ರೆ ನಿಮಗೇನು ಅರ್ಥ ಆಯ್ತು ಅಂತ ನಮಗೆ ಖಂಡಿತ ತಲುಪುತ್ತೆ. ಇನ್ನೇನಾದ್ರೂ ಡೌಟ್ಸ್ ಇದ್ರೂ ಕೂಡ, ಹಾಗೆ ನಮ್ಮ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ನಾವು ಮಾಡಬೇಕು ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನಾವು ಮುಂದಿನ ವಿಡಿಯೋದಲ್ಲಿ ಆ ವಿಷಯದ ಬಗ್ಗೆ ಮಾತಾಡ್ತೀವಿ. ಇದೆಲ್ಲ ಜಸ್ಟ್ ನಮ್ಮ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀವಿ. ನಾವು ಹೇಗೆ ತಗೋಬೇಕು ಹೇಗೆ ತಗೋಬಾರ್ದು ಅನ್ನೋ ಒಂದು ಕೆಲವು ವಿಷಯಗಳು ಅಷ್ಟೇ. ಯಾರು ಎಕ್ಸ್ಪರ್ಟ್ ಇಲ್ಲ, ಇಲ್ಲಿ ಯಾರು ಯಾವುದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಇಲ್ಲ. ನಾವೆಲ್ಲ ಸ್ಟೂಡೆಂಟ್ಗಳು, ಜೀವನ ಕಲಿಸ್ತಾ ಇರುತ್ತೆ, ಕಲಿತಾ ಹೋಗೋಣ. ನಾವು ಅರ್ಥ ಮಾಡ್ಕೊಂಡಿದ್ದನ್ನ ನಿಮಗೆ ಹೇಳ್ತೀವಿ, ನಿಮಗೆ ಅರ್ಥ ಆಗಿದ್ದನ್ನ ನಮಗೆ ಹೇಳಿ. ಕಲಿಕೆಗೆ ಕೊನೆ ಇಲ್ಲ. ಅದ್ಭುತವಾದ ಮಾತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.